ನಿಧಿಮಾಗಿ ಇವಾಗ 11 ಮಂತ್ಸ್ ಇವಾಗಿಂದ ಆಕೆಗೆ ಚೂರು ಚೂರು ಖಾರನ ಇಂಟ್ರಡ್ಯೂಸ್ ಮಾಡ್ಸಾತೀನಿ. ಯಾಕಂದ್ರೆ ಟೇಸ್ಟ್ ಚೇಂಜ್ ಆದ್ರೆ ಅವಳು ಕೂಡ ಇಷ್ಟಪಟ್ಟು ಊಟ ಮಾಡ್ತಾಳೆ ಅಂತಂದು ಗೊತ್ತೈತಿ ನನಗೆ. 1.5 ವರ್ಷದ ಒಳಗಿನ ಮಕ್ಕಳಿಗೆ ಉಪ್ಪು ಖಾರ ಅಥವಾ ಸ್ವೀಟ್ ಏನು ಕೊಡಬಾರ್ದು ಅಂತಂದು ಒಂದು ಚೂರು ತಿಳಿ ಸಾಂಬಾರು ಹಾಕಿ ನಾನು ಅವಳಿಗೆ ತಿನ್ನಿಸ್ತೀನಿ. ಯಾಕಂದ್ರೆ ದೊಡ್ಡವರಾದ್ಮೇಲೆ ಅವರು ಖಾರ ತಿನ್ನೋಕೆ ಒಲ್ಲೆ ಅಂತಾರೆ. ಮತ್ತು ಮಕ್ಕಳಿಗೆ ಸ್ವಲ್ಪ ಫ್ಲೇವರ್ ಚೇಂಜ್ ಆದ್ರೆ ಅವ್ರಿಗೂ ಕೂಡ ತಿನ್ನೋಕೆ ಇಷ್ಟಪಟ್ಟು ತಿಂತಾರೆ. ಮತ್ತು ನಾನು ಒಂದನೇ ಮಗನಿಗೆ ನಾನು ಈಗಲೂ ಅವ್ನಿಗೆ 4 ವರ್ಷ ಸ್ವಲ್ಪ ಖಾರ ಹತ್ತಿದ್ರೂ ಖಾರ ಅಂತಾನೆ. ಸೊ ಮಕ್ಕಳಿಗೆ ನಾವು ಸ್ವಲ್ಪ ಖಾರ ಮೊದಲಿಂದನ ಟೇಸ್ಟ್ ಮಾಡಿಸಿದ್ರೆ ಅವ್ರಿಗೆ ಅಷ್ಟು ಖಾರ ಅನಿಸೋದಿಲ್ಲ. ನಾವು ತಿಳಿ ಸಾಂಬಾರು ಮಾಡಿರ್ತೀವಲ್ಲ, ಟೊಮೊಟೊ ಸಾಂಬಾರಿದು ಅಷ್ಟು ಖಾರ ಇರಲಿಲ್ಲ. ಇದು ಮೀಡಿಯಮ್ ಖಾರ ಇತ್ತು. ನಮ್ಮದು ಖಾರ ಪುಡಿ ಭಾಳ ಹೆವಿ ಖಾರ ಇಲ್ಲ. ಸೊ ಮಕ್ಕಳಿಗೆ ಇವಾಗಿಂದ ಸ್ವಲ್ಪ ಖಾರ ತಿನ್ನಿಸೋದ್ರಿಂದ ಮಕ್ಕಳು ಕೂಡ ಫ್ಲೇವರ್ ಚೇಂಜ್ ಆಗಿ ಊಟ ಮಾಡ್ತಾರೆ. ನಿಧಿಮಾಗಿ ಇವಾಗ ನಾನು ಹಾಫ್ ಸ್ಮ್ಯಾಶ್ ರೈಸ್ನ ಕೊಡ್ತೀನಿ. ಯಾಕಂತಂದ್ರೆ ಫುಲ್ ನಾವು ಪೌಡರ್ ರೂಪದೊಳಗೆ ಆಕೆಗೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಆಮೇಲೆ ಅವರು ಊಟ ಸ್ವಲ್ಪ ಗಟ್ಟಿಯಾಗಿರೋ ಪದಾರ್ಥ ತಿನ್ನೋಕೆ ಒಲ್ಲೆ ಅಂತ ಹಠ ಮಾಡ್ತಾರೆ. ಸೊ ಇವಾಗ 11 ಮಂತ್ಸ್ ಅಲ್ಲ ಆಕೆಗೆ, ಇವಾಗಿಂದ ಸ್ವಲ್ಪ ಹಾಫ್ ಸ್ಮ್ಯಾಶ್ ಆಗಿರೋಂಥ ರೈಸ್ನ ಕೊಡ್ತೀನಿ. ನಿಮ್ಮ ಮಕ್ಕಳು ಯಾರಾದರೂ ಖಾರ ತಿನ್ನಕತ್ತಿಲ್ಲ ಅಂತಂದ್ರೆ ಇವಾಗಲಿಂದನೇ 11 ಮಂತ್ 12 ಮಂತಿಂದನೇ ಸ್ವಲ್ಪ ಖಾರನ ರೂಢಿ ಮಾಡಿಸ್ಬಹುದು.